ಬಾನು ಮುಸ್ತಾಕ್ ಅವರನ್ನ ನಮ್ಮ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ತಾಯಿ ಚಾಮುಂಡೇಶ್ವರಿ ದೇವಿಯನ್ನ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಬಾರದು. ಅವರು ಅನ್ಯ ಧರ್ಮೀಯರು, ಅದರಿಂದ ನಮ್ಮ ದೇವರಿಗೆ ಅಪಚಾರ ಆಗ್ತದೆ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅಂತ ಈ ಇಲಿಮೂಗಿನ ಪ್ರತಾಪ್ ತಿಮ್ಮ ಹೇಳಿದಾನೆ. ಪ್ರತಾಪ್ ತಿಮ್ಮ ಕಾನೂನು ಗೊತ್ತಿಲ್ಲ, ಧರ್ಮನೂ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅವನಿಗೇನಾಗ್ಬಿಟ್ಟತಿ ಅಂದ್ರೆ ಮೀನಾ ಹೊರ ಹೋಗೋದಾಗ್ಬಿಟ್ಟ. ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಏನಿಲ್ಲ, ಅದನ್ನ ಹುಚ್ಚುಚ್ಚನಾಗ ಮಾತಾಡ್ತ. ಅದು ರೇಣುಕಾಚಾರ್ಯ, ಈ ಇವನ ಬಸನಗೌಡ ಪಾಟೀಲ, ಯತ್ನಾಳ, ಅವಕ್ಕೇನು ಗೊತ್ತಿಲ್ಲ, ಕಾನೂನೇ ಗೊತ್ತಿಲ್ಲ. ಅವಕ್ಕ ತಿಳಿದಾಗ ಮಾತಾಡ್ತಾವ. ಸಿ ಟಿ ರವಿ, ಶೋಭಕ್ಕ, ಅವಕ್ಕೆ ಯಾವಕ್ಕೂ ಕಾನೂನ ಗೊತ್ತಿಲ್ಲ. ಅವಕ್ಕೆ ಕಾನೂನು ಸಂವಿಧಾನ ಗೊತ್ತೇ ಇಲ್ಲ. ಅವಕ್ಕೆ ಕಾನೂನು ಸಂವಿಧಾನ ಬಿಟ್ಟು ಈ ಟ್ರೋಲ್ ಮಾಡಿಸೋದು, ಹೊಡಿಬಡಿ, ಹಿಡಿ ಕಡಿ, ಒಂದೊಂದು ಜಾತಿಗೆ ಒಂದೊಂದು ಜಾತಿ ಪಿತೂರಿ ಹಚ್ಚೋದು, ಬರೀ ಆ ಮೈದಾನ, ಈ ಮೈದಾನ, ಆ ಧ್ವಜ, ಈ ಧ್ವಜ ಅಂತಂದೇಳಿ ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ಒಂದು ಧರ್ಮ ಇನ್ನೊಂದು ಧರ್ಮಗಳಿಗೆ ಪ್ರಚೋದನಾತ್ಮಕವಾಗಿ ಹೇಳಿ ಜಗಳವನ್ನ ಹಚ್ಚಿ ದೇಶದಲ್ಲಿ, ರಾಜ್ಯದಲ್ಲಿ ಅಶಾಂತಿಯನ್ನ ಮೂಡಿಸುವುದು ಇವ್ರದೊಂದು ಅಜೆಂಡಾ. ಅದರ ಜೊತೆಗೆ ಸರ್ಕಾರಕ್ಕೆ ಮತ್ತು ನಾವೆಲ್ಲ ಸೆಕ್ಯುಲರಿಸ್ಟ್ ಅದವಲ್ಲ, ನಾವೆಲ್ಲ ಬುದ್ಧಿಜೀವಿಗಳದವಲ್ಲ, ಜನಸಾಮಾನ್ಯರದರಲ್ಲ, ಜನಸಾಮಾನ್ಯರು ಈ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿರೋದು. ಅವ್ರಿಗೆ ಬ್ಯಾಡಗಿ ಮೆಣಸಿನಕಾಯ ಅರದು, ಹಿಂಡಿಯ ಹಾಕಿ ಅರದು, ಅದರ ಮತ್ತೊಂದು ಬರ್ನಾಲ್ ಮಿಕ್ಸ್ ಮಾಡಿ, ಅದರ ಮತ್ತಷ್ಟು ಕರೆ ಮೆಣಸಿನಕಾಯಿ ಆ ಕಾಳು ಅರಿದು ಅದರಾಗ ಮಿಕ್ಸ್ ಮಾಡಿ, ಆಮೇಲೆ ಅಷ್ಟು ಒಣ ಶುಂಠಿ ಪುಡಿ ಹಾಕಿ, ಆಮೇಲೆ ಅಷ್ಟು ಬೆಳ್ಳುಳ್ಳಿ ಪುಟ್ಟಿ ಸುಡ್ದು ಹಾಕಿ ಅಷ್ಟನ್ನು ಕಲಿಸಿ ಪೇಸ್ಟ್ ಮಾಡಿ ಅದನ್ನ ಎಲ್ಲಿಗೆ ಮೂಲವ್ಯಾಧಿಗೆ ಏನು ಇದು ಮೆಡಿಸಿನ್ ಅಪ್ಪ ಅಂತ ಅದ್ರಾಗ ಒಂದು ಚೂರ ಜೇನುತುಪ್ಪ ಹಾಕಿ ಇದು ಮೂಲವ್ಯಾಧಿ ಮೆಡಿಸಿನ್ ಹಚ್ಚಿಗೆಡ್ರಪ್ಪ ಅಂತ ಹಂಗಾಗ್ಬಿಟ್ಟತ ಅವ್ರಿಗೆ. ಇತ್ತಾಗ ಜೇನುತುಪ್ಪ ಐತಿ ತಿನ್ನಂಗೂ ಇಲ್ಲ, ಒಳ ನೋಡಿರಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಮ್ಯಾಲ ಕರೆ ಮೆಣಸಿನ್ಕಾಯಿ ಪುಡಿ, ಮ್ಯಾಲ ಶುಂಠಿ ಪುಡಿ, ಅದು ಖಾರ, ಆಮೇಲೆ ಬೆಳ್ಳುಳ್ಳಿ ಅದಕ್ಕಿಂತ ಸ್ಟ್ರಾಂಗ್ ಖಾರ. ಚರ್ಮ ಸುಟ್ಟೋಕದ್ ಬೆಳ್ಳುಳ್ಳಿ ತಿಕ್ಕೊಂಡ್ರೆ. ಇಲ್ಲೊಂದು ಗುಳ್ಳಿ ಹೇಳ್ತಂದ್ರೆ, ಒಂದು ಗುಳ್ಳಿ ಅಥವಾ ಕುರೆ ಇದ್ರೆ ಬೆಳ್ಳುಳ್ಳಿ ರಸ ಮಾಡಿ ಹಿಂಗೆ ತಿಕ್ಕಾಡ್ರಿ, 10 ನಿಮಿಷ ಮಾಯ. ಕಡತ್ ಹೇಳ್ತಂದ್ರೆ ನಿಮ್ಮ ಮೆಡಿಸಿನ್ ನೋಡ್ರಿ, ನಿಮಗೆ ಹಿಂಗೆ ಕಡತ್ ಹೇಳ್ತೇನ್ರಿ, ಭಾಳ ಕೆರ ಸಾಕಾತನ್ರಿ. ಒಂದು ತುಂಡು ಬೆಳ್ಳುಳ್ಳಿ ತಗೊಂಡು ಹಿಂಗೆ ತಿಕ್ಕೊಂಡು ಅದ್ರ ರಸ ತಗೊಂಡು ಹಿಂಗೆ ಹಚ್ಚಿಗಾಡ್ರಿ, ವಿತಿನ್ ಒನ್ ಮಿನಿಟ್ನೊಳಗೆ ಅದು ಕ್ಯೂರ್ ಆಗ್ತದೆ. ಗೊತ್ತಾತ್ರೆ? ಹಾಗೆ ಇವು ಅಷ್ಟೂ ಮಿಕ್ಸ್ ಮಾಡಿ ಅದ್ರಾಗ ಒಂದು ತುಟ್ಟ ಜೇನುತುಪ್ಪ, ಒಂದು 4 ಜೇನುತುಪ್ಪ ಹಾಕಿ ಇದನ್ನು ಸೌರಿಕೇಳ್ರಪ್ಪ ಮೂಲವ್ಯಾಧಿ ಅವಶ್ಯಕತೆ ಅಂದ್ರೆ ಹಂಗಾಗ್ಬಿಟ್ಟತಿ ಇವ್ರಿಗೆ, ಭಕ್ತರಿಗೂ ಒಟ್ಟರಿಗೂ. ಇವ್ರಿಗೆ ಓಟ್ ಬೇಕಾಗ್ಯದ ಸ್ವಾಮಿ. ಓಟಿಗೆ ಇವ್ರು ತಪ್ಪಲ್ಲ, ಮೇಲೆ ಹೈಕಮಾಂಡ್ನವ್ರು ಓಲೈಸ್ಲಿ, ಗಲಾಟೆ ಎಬ್ಸಿದ್ವಿ. ಆ ಮೈಸೂರು ಶಾಂತವಾಗಿ ನಡೆದಿರ್ತಕ್ಕಂಥ, ಇಲ್ಲಿವರೆಗೆ ಬಹಳ ಶಾಂತವಾಗಿ ಸಣ್ಣ ಮಕ್ಕಳು ಕೂಡ ಅಡ್ಡಾಡಿ ಮಾಡುವಂಥ ಒಂದು ವಿಜೃಂಭಣವಾದಂಥ ವಿಜಯದಶಮಿ. ವಿಜಯ ಅಂದ್ರೇನು? ಯುದ್ಧವನ್ನ ಗೆದ್ದದ್ದು. ಯುದ್ಧ ಗೆದ್ದಾಗ ಯಾರ್ಯಾರು ಸಂಭ್ರಮಾಚರಣೆ ಮಾಡ್ತಾರೆ? ಇಂಡಿಯನ್ಸ್ ಅನ್ನೋರು ಎಲ್ಲರೂ ಸಂಭ್ರಮಾಚರಣೆ ಮಾಡ್ತಾರೆ. ಈ ಇದು ಏನೈತಲ್ಲ ಇಂಡಿಪೆಂಡೆನ್ಸ್ ಡೇ ಅದ ಹಿಂದೂಗಳದ, ಮುಸ್ಲಿಮ್ಸ್ದ, ಕ್ರಿಶ್ಚಿಯನ್ಸ್ದ, ಯಾವ ಸಮಾಜದ್ದದು? ಧರ್ಮದ್ದಲ್ಲದು, ಯಾವ ಧರ್ಮದ್ದು ಅಲ್ಲ, ದೇಶದ್ದದು. ಇಂಟೆಗ್ರಿಟಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಅಂದದ ನೋಟ. ಪಾಪ ಪುಣ್ಯಾತ್ಮರು ಅವರ ಪಾದಾರವಿಂದಗಳಿಗೆ ಕುವೆಂಪು ಅವರ ಪದ್ಯಗಳನ್ನು ಓದಿ, ವಿಲಿಯಂ ವರ್ಡ್ಸ್ವರ್ತ್ ಅವರ ಪದ್ಯಗಳನ್ನು ಓದಿ, ಕೈಯಾರ ಕಿನ್ನಣರೈ, ಇಳಿಯಾಂಡ ಗುಡಿಮಾರರ ರಗಳೆಗಳನ್ನು ಓದಿ, ತಾಯಿ ದೇವಿಯ ಪುರಾಣವನ್ನು ಓದಿ ಕೇಳಿ ಬೆಳೆದಂಥ ಈ ಪಿಂಡಗಳು ಏನದಲ್ಲ, ಈ ಪಿಂಡ ಅದ್ಭುತವಾದ ಪಿಂಡ. ಮಹಾಭಾರತ, ರಾಮಾಯಣ, ಭಗವದ್ಗೀತನ 108 ಸರಿ ಓದಿದ್ದೇನೆ ನಾನು. ಭಗವದ್ಗೀತನ 9ನೇ ಅಧ್ಯಾಯ ನೋಡ್ರಿ, ನಿಮಗೆ ಹೆಂಗಿದೆ ಅಂತ ಹೇಳಿ ಹೇಳ್ತದೆ ಅದು. ಭ್ರಷ್ಟರಿಗೆ ಸಿಂಹ ಸ್ವಪ್ನ ಸರ್. ನೀವು ಭ್ರಷ್ಟರಿಗಲ್ರಿ, ದುಡ್ಡು ತಿನ್ಬೇಕ್ರಿ. ಬದ್ರಿಗುಡಿ ಅವರೇ, ದುಡ್ಡು ತಿನ್ರಿ ಅಂತ ನಾನು. ದುಡಿದು ಬೆವರನ್ನ ನೆಲಕ್ಕೆ ಹಾಕಿ ಆ ರೊಕ್ಕ ದುಡಿದ್ರೆ 10 ರೂಪಾಯಿ ದುಡಿಲಿ, 100 ರೂಪಾಯಿ ದುಡಿಲಿ, ಅದರ ಆನಂದನೇ ಬೇರೆ. ಅವನಿಗೆ ಎದುರು ಕೊಡಿಸೋದಲ್ಲ ಅದು. ನಿನ್ನೆ ಒಂದು ವಾಟರ್ ಟ್ಯಾಂಕ್ ತಗೊಂಡನಿ, 11,000 ಹಾಕಿದ್ದಾರೆ. 11,000 ಹಾಕಿದ್ರೆ ಅದ್ರಾಗ 9% GST, 1,000 ಕೇಂದ್ರ ಸರ್ಕಾರಕ್ಕೆ ತುಂಬಿದ್ದೀನಿ, 1,000 ರಾಜ್ಯ ಸರ್ಕಾರಕ್ಕೆ ತುಂಬಿದ್ದೀನಿ.
SGST ಅಂದರೆ ಸ್ಟೇಟು, CSGST ಅಂದರೆ ಸೆಂಟ್ರಲ್ಲು. 2000 ನಾನು ನಿನ್ನೆ ಮತ್ತು ಅದಕ್ಕೆ ಬೇಕಾದಂಥ ನಿನ್ನೆ ಮೇಲೆ ವಾಟರ್ ಟ್ಯಾಂಕ್ ಹೋಗಿತ್ತದು. ವಾಟರ್ ಟ್ಯಾಂಕ್ ಸ್ವಲ್ಪ ಚಲೋ ತಂದೆ, ಪಚ್ಚೆ ಹಿಡಿಯೋದಿಲ್ಲ, ಇದು ಹಿಡಿಯೋದಿಲ್ಲ, ಅದು ರಸ್ಟ್ ಹಿಡಿಯಲ್ಲ, ಕುಡಿಯೋ ನೀರಿಗಾದ್ರೆ ಒಳ್ಳೇದದು ಅಂತೇಳಿ ಸ್ಪೆಷಲ್ ಪ್ಯೂರ್ ಸಿಂಟ್ಯಾಕ್ಸ್ ಅಂತ ತಂದಿದ್ದೀನಿ. ಅದಕ್ಕೆ 11,000 ರೇಟ್ ಹಾಕಿದ್ದಾರೆ. GST ಎಷ್ಟು ತುಂಬಕ್ರಿ ನಾನು? 2,000. ಟ್ಯಾಕ್ಸ್ ತುಂಬಿ 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 ಕಡು ಬಡವ ನಾನು ಒಬ್ಬ ಸಾಮಾನ್ಯ ಮನುಷ್ಯ ನಾನು ಏನಾಗದ ಹೋಗದನ. ಸೊ ಹಾಗೆ ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ದಿನಾಚರಣೆ ಹೇಗೆ ಈ ಬನ್ನಿ ಹಬ್ಬ ಇದು ವಿಜಯದಶಮಿಯ ಸಂಕೇತ, ವಿಜಯದ ಸಂಕೇತ. ವಿಜಯ ಪತಾಕೆಯನ್ನು ಹಾರಿಸುವಾಗ ಒಬ್ಬ ಫೇಮಸ್ ಜನರನ್ನ, ಒಬ್ಬ ಫೇಮಸ್ ಅವರನ್ನ ಕೊಡಬೇಕು. ಆದರೆ ಸಂವಿಧಾನದಲ್ಲಿ ಇಂಥ ಜಾತಿಯವರನ್ನೇ ಕೊಡ್ರಿ, ಇಂಥ ಧರ್ಮದವರನ್ನೇ ಕೊಡ್ರಿ ಅಂತ ಅಡ್ಡಗಾಲಿಲ್ಲ. ಆದ್ದರಿಂದ ಸಂವಿಧಾನಿಕವಾಗಿ ಈ ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿದೆ ಅಂತೇಳಿ ಹುಡುಕಲಾಗಿ ಸಂವಿಧಾನಕ್ಕೆ ಯಾವುದೇ ವಿರುದ್ಧವಾದಂಥ, ಸಂವಿಧಾನದಲ್ಲಿ ಹಕ್ಕುಚ್ಯುತಿಯಾದಂಥ ಒಂದು ಯಾವುದೇ ಇದನ್ನ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಂಡಿಲ್ಲ. ಆದ್ದರಿಂದ ಅದು ಸರಿ ಇದೆ ಅಂತ ಗೌರವಾನ್ವಿತ ಹೈಕೋರ್ಟು ಈ ಇಲಿಮೂಗಿನ ಪ್ರತಾಪ್ ತಿಮ್ಮನ ಅರ್ಜಿಯನ್ನ ಬೀಸಾಕಿಬಿಟ್ಟಿದೆ. ಇದು ಕೇವಲ ಸಣ್ಣ ನೋಡ್ರಿ 3ನೇ ಕ್ಲಾಸ್ ನೋಡ್ರಿ ಮಾತಾಡ್ತತ್ರಿ. ಇದು 3ನೇ ಕ್ಲಾಸ್ ನೋಡ್ರಿ ಮಾತಾಡ್ತತಿ. ಏನೇನೋ ಗೊತ್ತಿಲ್ಲ ಅದಕ್ಕೆ. ಟೋಪಿಯಾಗ ಚಂದ ಕಾಣಕತ್ತೀರಂದ್ರೆ ಟೋಪಿ ತರನ ಚಂದ ಕಾಣಲ್ಲ, ಇರೋದ ಚಂದ ಅದನ್ರಿ. ನಾನು ಎಲ್ಲರ ಅಂತಾರ ಚೆನ್ನಾಗದಿ ನೀನು, ಚೆನ್ನಾಗದಿ ಅಂತ. ಸಿನಿಮಾಕ್ಕೆ ಹೋಗಿದ್ರೆ ನನಗೆ ಯಾರು ಗಾಡ್ ಫಾದರ್ ಇದ್ದಿಲ್ಲಪ್ಪ. ನಮ್ಮ ಇವರು ಶಿವರಾಜ್ ಕುಮಾರ್ ನಾನು ಒಂದವರೆಗೆ, ಶಿವರಾಜ್ ಕುಮಾರ್ ನಾನು ಒಂದೇ ಏಜು. ಇನ್ನು ಶಿವರಾಜ್ ಕುಮಾರ್ ನನಗಿಂತ 1 ವರ್ಷ ಚಿಕ್ಕವನು, ಶಿವರಾಜ್ ಕುಮಾರ್ಗಿಂತ 1 ವರ್ಷ ಹಿರಿಯನು ನಾನು. ಓಕೆ, ದರ್ಶನ್ ಅವರ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ದರ್ಶನ್ ಕೇಸ್ ನನಗೆ ಕೊಟ್ಟರೆ ಗೆದ್ದು ಕೊಡ್ತೀನಿ. ದರ್ಶನ್ ಒಬ್ಬರದು ಏನಾರ ಕೇಸ್ ನನಗೆ ಎಂಗೇಜ್ ಮಾಡಿದ್ರೆ 100% ನಾನು ವಿನ್ ಮಾಡಿಕೊಡ್ತೇನೆ. ನಾನು ಅವ್ರಿಗೆ ಜೈಲಾಗಲಿ ಶಿಕ್ಷೆ ಆಗಲಿ ಆಗದಂಗೆ ನೋಡ್ಕೊಂಡು ಗೆಲ್ಲುವಂತ ಶಕ್ತಿ ಉಕ್ಕಡಗಾತ್ರಿ ಕರ್ಬಸಜ್ಜ ನನಗೆ ಕೊಟ್ಟದನೆ. ಆ ಸರಸ್ವತಿ ತಾಯಿ ಆಣಿಯಾಗಿ ಇಲ್ಲೇ ನೋಡಿ, ಸರಸ್ವತಿ ನನ್ನ ಆರಾಧ್ಯ ದೈವ. ಆ ಸರಸ್ವತಿಯನ್ನು ನನಗೆ ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದಾರೆ. ಆ ಮಹಾತಾಯಿಯ ಪಾದಗಳ ಆಶೀರ್ವಾದದಿಂದ, ಕಾನೂನಿನ ಕುಣಿಕೆಯಿಂದ, ಕಾನೂನಿನ ಪ್ರಕಾರ, ಕಾನೂನಿಗೆ ಕಾನೂನೇ ಸವಾಲ್. ಏನು ಪೊಲೀಸರು ಕಾನೂನು ಹಾಕಿದರೆ ಆ ಕಾನೂನಿನಲ್ಲಿ ಏನೇನು ತಪ್ಪುಗಳಿದಾವೆ ಅಂತ ಹೈಲೈಟ್ ಮಾಡಿದರೆ ಆರಾಮಾಗಿ ಅರೆಸ್ಟ್ ಮಾಡಿದ್ದು, ಚಾರ್ಜ್ ಶೀಟ್ ಹಾಕಿದ್ದು, FSL ಕಳಿಸಿದ್ದು, ಸೀಸರು, ಸರ್ಚ್ ಅಂಡ್ ಸೀಸರು, ಇನ್ಕ್ವೆಸ್ಟ್ ಪಂಚನಾಮ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, FSL ರಿಪೋರ್ಟ್ಸು ಏನೇನದಾವ ಇವೆಲ್ಲವನ್ನೂ ನಾನು ಕ್ರಾಸ್ ಮಾಡಿಬಿಟ್ರೆ ಆರಾಮಾಗಿ ಇವರು ಹೊರ ಬರ್ತಾರೆ. 164 ಸ್ಟೇಟ್ಮೆಂಟ್ಸ್ ಮೇಡ್ ಬಿಫೋರ್, ವಾಲಂಟರಿ ಸ್ಟೇಟ್ಮೆಂಟ್ಸ್ ಏನು ಪೊಲೀಸರಿಗೆ 24 ಎವಿಡೆನ್ಸ್ ಆಕ್ಟ್ ಕೆಳಗೆ ಇವ್ರಿಗೇನು ಪವರ್ ಇದೆಯಾ ರೆಕಾರ್ಡ್ ಮಾಡಿ ಕೇಳಕ್ಕೆ? When the accused is in the custody of the police shall not record any statements of accused, even though if they recorded and took the signature in the white papers or written document, if they produced before the honorable court of law during the trial, it cannot be considered unless they prove. ಇದನ್ನ ನಾ ಟೂಟು ಅಂತಾನೆ. ಕಸ್ಟಡಿ ಇದ್ದಾಗ ನಮ್ಮ ಆರೋಪಿಗದ ಬರ್ಸ್ಕೊಂಡಾರ, ಅವರ ಒಪ್ಪಿಕೊಂಡಾರ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಹಾಕ್ಯಂತಾರ. ದಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕನ್ಸಿಡರಬಲ್ ಅನ್ಲೆಸ್ ದಿ 164 ಸ್ಟೇಟ್ಮೆಂಟ್. 164 ಸ್ಟೇಟ್ಮೆಂಟ್ಗೂ ಇಲ್ಲಿ ಏನ್ ಹೇಳ್ತಾರ, ದಟ್ ಈಸ್ ಇಂಪಾರ್ಟೆಂಟ್. ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮದೇ ಒಂದು ಆಸಿಡ್ ಉಗ್ಗಿದ ಕೇಸ್ನಲ್ಲಿ ಬರ್ಸ್ಕೊಂಡಿದ್ರು, ಒಂದು ಮರ್ಡರ್ ಕೇಸ್ನಲ್ಲೂ ಬರ್ಸ್ಕೊಂಡಿದ್ರು, ನಾನೇ ನನ್ನ ಹೆಂಡತಿನ ಕೊಲೆ ಮಾಡಿದ್ದೇನೆ ಅಂತ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ರು. ವಾಲಂಟರಿ ಸ್ಟೇಟ್ಮೆಂಟ್ ಯಾವಾಗ ತಗೊಂಡ್ರು ಪೊಲೀಸರು ಅಂದ್ರೆ, ತಗೊಂಡ ಆರೋಪಿಗಳ ಸಹಿ ತಗೊಂಡ್ರು ಅಂದ್ರೆ ಅಲ್ಲಿ ಐ ವಿಟ್ನೆಸ್ ಇಲ್ಲ ಅಂತ ಅರ್ಥ. ರೀ. ಲಾಸ್ಟ್ ಏನ್ ಥಿಯರಿ ನೋಡಿದಾರೆ ಅಷ್ಟೇ, ಕೊಲೆ ಮಾಡಿದಾರೆ ನೋಡಿದಾರೆ ಯಾರೂ ಇಲ್ಲ ಅದ್ರಾಗ. ಕೊಲೆ ಮಾಡಿದ್ ನೋಡಿದಾರೆ ಯಾರೂ ಇಲ್ಲ. ನಾನು ಕೊಲೆ ಮಾಡಿದ್ ನೋಡಿದ್ದೇನೆ ಅಂತ ಹೇಳ್ಕೊಂತಾನೆ. ABKB ಬಗ್ಗೆ ದೂರು ಕೊಡಿ ಸರ್. ದೂರು ಕೊಟ್ಟದನ್ರಿ, 1.5 ಕೋಟಿ ನನ್ನ ಹೆಸರು ಮೇಲೆ ಎತ್ತಿದಾರ ರೊಕ್ಕನ. ಅವನು ಯಾರ ಇವನು ಗಾಂಜಾ ಹೊಡಿತಾನ್ರಿ, ಅವನು ಯಾವನ ಮೈಕ್ರೋ ಅಂತೇಳಿ, ಮೈಕ್ರೋ ಪರ್ಮ್ಯಾ ಅಂತೇಳಿ ಯಾನವನ ಒಬ್ಬನದಾನ. ಅವನ ಹೆಸರು ಅಡ್ಡ ಹೆಸರು ಯಾನ ಗೊತ್ತಿಲ್ಲ. ಅವ್ನು 3.5 kg ಅದಾನ, 2.5 kg ಗಡ್ಡ ಬಿಟ್ಟದಾನ. ಅವನು ದುಡ್ಡು ಎತ್ತೇನ್ರಿ, ಎತ್ತಿದಾನ್ರಿ. ಭಾಳ ಮಂದಿ ಹತ್ರ ರೊಕ್ಕ ಎತ್ತಾನ. ಕುಡುಕ್ಲಿ ಬ್ರಿಗೇಡ್ ಇದು ಅಂತೇಳಿ
ಎಲ್ಲರ ಕಡೆಯಿಂದ ರೊಕ್ಕ ಎತ್ತಿದನ್ರಿ. ಸೊ ಕಾರಣ ಕಾರಣ ಈ ಬಾನು ಮುಸ್ತಾಕ್ ಅವರನ್ನ ಉದ್ಘಾಟನೆ ಮಾಡಿರೋದು, ಆ ಉದ್ಘಾಟನೆ ಕರೆಸಿರೋದು ನಮ್ಮ ಹಿಂದೂ ಧರ್ಮೀಯರು. ಆದ್ದರಿಂದ ಬಾನು ಮುಸ್ತಾಕ್ ಅವರನ್ನ ನಿಮ್ಮ ಚಿತ್ರ ಬಿಡಿಸಿದ್ದೇನೆ ಸರ್. ಉದಯ್ ಕುಮಾರ್ ಗುಡ್ಡದಂದ್ರೆ ರಾಣೆಮನವ್ರ ನೀವು ಬಹಳ ಯಂಗಾಗಿ ಕಾಣಿಸ್ತಾ ಇದ್ದೀರಿ ಸರ್. ಚೆನ್ನಾಗಿದ್ದೀರಾ? ಶ್ರೀರಂಗ್ ಯಾರು ಹೆಂಗಾಗಿ ಶ್ರೀರಂಗ್ ಪುರಾಣಿಕ್ ಶ್ರೀರಂಗ್ ಬಿ ಪುರಾಣಿಕ್. ನಮಸ್ಕಾರ ಪಾಪ. ನಿಮ್ಮಂಥ ಯುವಕರ ನನಗೆ ಸಪೋರ್ಟ್ ಅವಮರೆ. ಎಲ್ಲಿ ಹೋದ್ರೂ ಹುಡುಗರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫೋಟೋ ತಕ್ಕಂತಾರೆ. ಕಲೆಗೆ ಬೆಲೆನೇ ಇಲ್ಲ ಸರ್. ಆಮೇಲೆ ಕುಸ್ತಿ ಇದೆ ಬನ್ನಿ ಸರ್. ಎಲ್ಲಿ ಕರೀರಪ್ಪ, ಬರ್ತೀನಿ. ಬಹಳ ಹೆಂಗಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆ ಮನಸ್ಸಿಟ್ಕಂದ್ರೆ ಎಲ್ಲರೂ ಹೆಂಗಾಗೆ ಕಾಣ್ತಾರಪ್ಪ. ಯಾವ ರೋಗ ಬರೋದಿಲ್ಲ. ಮನಸ್ಸನ್ನು ಒಳ್ಳೇದಾಗಿ ಇಟ್ಕೋಬೇಕು. ಮೊದಲು ನಂಬಿಕೆ ಇಟ್ಕೋಬೇಕು ಮನುಷ್ಯನ ಮೇಲೆ. ಆ ನಂಬಿಕೆ ಇಲ್ಲಪ್ಪ ಅಂದ್ರೆ ರಾತ್ರಿ ಎಲ್ಲ ರೋಗ ಹಚ್ಕೊಂಡು BP, ಶುಗರು, ಪಗರು, ಮಂಡಿ ನೋವು, ಮೈಕೈ ನೋವು, ಆಮೇಲೆ ದನಿನಂಗೆ ಮೈ ಬರ್ತೈತಿ. ತಲೆಯಾಗ ಬುದ್ಧಿ ಬರೋದಲ್ರಿ. ದನಗಳಾದಂಗೆ ಆಗ್ಬಿಡ್ತಾರ. ತಲೆಯಾಗ ಬುದ್ಧಿ ಬೆಳೆಸ್ಕೋಬೇಕು. ತಲೆಯಾಗ ಬುದ್ಧಿ ಬೆಳೆದ್ರೆ ಮೈ ಬೆಳೆಯೋದಲ್ರಿ. ಮೈ ಬೆಳೀತು ಅಂದ್ರೆ ತಲೆಯಾಗ ಬುದ್ಧಿ ಬೆಳೆಯೋದಲ್ಲ. ಹಿಂಗೈತಿ ಅದು. ತಲೆಗೂ ಮನುಷ್ಯನ ದೇಹಕ್ಕೂ ಡಿಫ್ರೆನ್ಸ್ ಇದೆ. ನಾವೆಲ್ಲ ಬುದ್ಧಿ ಉಪಯೋಗಿಸ್ಕೊಂತ ಹೋದ್ವಿ, ಮೈ ಬೆಳೀಲಿಲ್ಲ ನಮಗೆ. ನಾನು LLB ಓದ್ಬೇಕಾದ್ರೆ 48 kg ಇದ್ದೆ. ನಾನು LLB ಓದ್ಬೇಕಾರೆ ಬರೀ 48 kg ಇದ್ದೆ. ಹೆದರಿ ಜೀವನ ಹೆಂಗಪ್ಪ, ನಾಳೆ ಹೆಂಗಪ್ಪ, ನಾಡ್ದು ಹೆಂಗಪ್ಪ, ಇವತ್ತು ನಾಳೆ ಹೆಂಗ ನಾಡ್ದು ಹೆಂಗ ಅಂತವ್ ನಾವು. ನಾಳೆ ಏನಾರ ಈ ನೆಲ ಕಟ್ಟಿರ ನಮ್ಮನ್ನು ನೋಡಾರ ಯಾರಪ್ಪ. ಆಮೇಲೆ ದುಡ್ಡು ಹೆಂಗಪ್ಪ, ಯಾರನ್ನು ಕೇಳಬಾರ್ದಪ್ಪ ನಾವು. ನಾವು ಸ್ವಾಭಿಮಾನಿ. ಯಾರ್ದೋ 10 ಪೈಸೆ ಕೇಳಲ್ಲ. ನಮ್ಮ ಅಪ್ಪನ ಕೇಳಿಲ್ಲ ನಾನು. ನಮ್ಮ ಅಪ್ಪನ ಕೇಳಿಲ್ಲ ರೊಕ್ಕ ನಾನು. ಅದಕ್ಕೆ ಬಹಳ ಸ್ವಾಭಿಮಾನಿ ನಾನು. ಯಾರನ್ನ ರೊಕ್ಕ ಕೇಳೋದಿಲ್ಲ ನಾನು. ಅಥವಾ ಕೇಳಿಸ್ಕೊಂಡ್ರೆ ಅದನ್ನು ವಾಪಸ್ ಕೊಟ್ಟು ಬಿಡ್ತಾನೆ ನಾನು. ಹಿಂಗೆ ನಂಬುದು. ನಮ್ಮ ಮಕ್ಕಳು ಒಂದಿಬ್ರು ಕೊಟ್ಟದಾರ, ಇಬ್ರು ಕೊಟ್ಟಲ್ಲ ಇನ್ನು. ನಮ್ಮ ಮಕ್ಕಳೊಬ್ರು ಫಾರಿನ್ಯಾಗ ಅದಾರ, ಅವ್ರು ಕೊಟ್ಟದಾರ. ಇನ್ನೊಬ್ರು ಇಲ್ಲಿ ಇಂಜಿನಿಯರ್ ಅದಾರ. ಅವ್ರಿಬ್ರು ಇಂಜಿನಿಯರ್ ಮಾತ್ರ ನನಗೆ ರೊಕ್ಕ ಕೊಟ್ಟದಾರ ತಿರುಗಿ ಓದಿಸಿದ್ದ. ಇನ್ನಿದ್ದಾರ ಯಾರೋ ಕೊಟ್ಟಲ್ಲ, ಎಲ್ಲ ತಿಂದದಾರ. ಇಬ್ಬರ ನನ್ನ ಮಕ್ಕಳು ಸದ್ಯಕ್ಕ. ಇನ್ನಿದ್ದರೆಲ್ಲ ದತ್ತು ತಗೊಂಡಿರೋದು. 3 ಮಂದಿ ದತ್ತು ತಗೊಂಡನೆ, ಇಬ್ಬರು ಮಾತ್ರ ಸ್ವಂತ ಮಕ್ಕಳು. ಅವರು ನಮ್ಮ ಸಾಲ ತೀರಿಸಿದಾಗ ಅದು ಸ್ವಂತ ಮಕ್ಕಳಕ್ಕಾರ. ಅದು ಅವ್ರಿಗೆ ಬಿಟ್ಟದ್ದು, ಅವ್ರಿಗೆ ತಿಳ್ಕೋಬೇಕು ಅವರು. ಸೊ ಆದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಏನು ಅರ್ಜಿ ಹಾಕಿದಾರಲ್ಲ ಇವರು, ವಜಾ ಆಗ್ತದೆ. ಒಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಇವರ ಅರ್ಜಿನ ವಜಾ ಮಾಡ್ತದೆ, ಅಪೀಲನ್ನು ವಜಾ ಮಾಡ್ತದೆ. ಮೇಲೆ ದಂಡ ಹಾಕ್ತಾರೆ. ಸರ್, ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ನೀವು ರಾಜಕೀಯಕ್ಕೆ ಬರ್ತೀರಾ ಸರ್? ಏನಪ್ಪ, ಅಪ್ಪ ಮಕ್ಕಳು ಅವರ ಮಾಡ್ಕೊಂತ ಹೊಂಟದಾರ. ಇನ್ನು ಯಾರಿಗೆ ಕೊಡ್ತಾರಪ್ಪ ಟಿಕೆಟ್? ಅವರು ಈಗ ದುಡ್ಡು ಮಾಡ್ಕೊಂಡ್ರು, ಹೋಕಾರ ದುಡ್ಡು ಹಾಕ್ತಾರ, ತರ್ತಾರಪ್ಪ. ಒಬ್ಬ PA ಮಾಡ್ಕೊಂಡನ 58 ಕೋಟಿನ. ಒಬ್ಬ PA ಹಾಪ್ನ ನಮಗ 58 ಕೋಟಿ ಮಾಡ್ಕೊಂಡನ. ಅವಂದ ಪೊಲೀಸ್ ಸ್ಟೇಷನ್ ಅವನು ಹೇಳಿದ್ದ ನಡೆಯೋದಿಲ್ಲಿ. ಇಲ್ಲಿ ಅವಂದ ನಡೆಯೋದಲ್ಲ, ಒಬ್ಬ PA ಹೇಳಿದ್ದು ನಡೀತೈತಿ. ಪೊಲೀಸರು ಅಷ್ಟು ಶಿರ್ಸಾವಹಿಸಿ ಅವನ್ನ ಇದನ್ನ ಮಾಡ್ತಾರೆ. ಯಾಕಂದ್ರೆ ಹಿಂದಿಂದ ಓಸಿ ಪಾಸಿ, ರಾಣೇಂದ್ರ ಓಸಿ ಪಾಸಿ ಎಲ್ಲ ಏನೇನು ನಡಿಬೇಕು ಅವೆಲ್ಲ ಗಲೀಜುಗಳು ಎಲ್ಲ ನಡೀತಾ ಇದಾವೆ. ನೋಡ್ಕೊಂತ ಬಂದವ್ ನಾವು. ಅಂತ ಕರ್ಮದಾಗ ಇಲ್ಲಿ ಬೆಳೆದವ್ ನಾವು. ಕೆಸರಾಗಿನ ಕುಂಬಾರ ಹೊಳ ಬೆಳೆದಂಗೆ ಇಲ್ಲಿ ಬೆಳೆದವ್ ನಾವು. 78, 79, 80 ಇಲ್ಲಿ ಓದಬೇಕಾದ್ರೆ ಶೆಡ್ಗಳ ಪಬ್ಲಿಕ್ಗೆ ಓಸಿ ನಂಬರ್ ಬರೆಯಾರು. ಯಾವ ನಮೂನಿ ರಾಜಕಾರಣ ಇತ್ತು ಲೆಕ್ಕ ಹಾಕಿ.
ಯಾವ ರೀತಿ ಇಲ್ಲಿ ರಾಜಕಾರಣಿಗಳು ಇದನ್ನು ಮಾಡಿದ್ರೆ ಹಾಕ್ರಿ. ಆಮೇಲೆ ಕ್ಲಬ್ಬು, ಇಸ್ಪೀಟು, ಜೂಜು, ಆ ಲಾಟಿನ್ ಬತ್ತಿ ಸಹಿತ ಇರೋವು. ನಾವು ಸಣ್ಣ ಹುಡುಗದಾಗ PUC ಓದಬೇಕಾದ್ರೆ ಲಾಟಿನ್ ಬತ್ತಿ ಆಡಿಸ್ತಾರೆ ಇಲ್ಲಿ. ಅಷ್ಟು ಗಲೀಜು ರಾಜಕಾರಣ ಇಲ್ಲಿ ಸ್ಟ್ರಿಕ್ಟ್ ಯಾವನೋ ಏನು ಮಾಡಿಲ್ಲ. ಇಲ್ಲಿ ನಮ್ಮಂತರ ಬಂದ್ರೆ ಸ್ಟ್ರಿಕ್ಟ್ ಆಗೋದು. ನಾನು ಮಕಾಮೋತಿ ಏನು ನೋಡೋದಿಲ್ಲ. ಆರಿಸಿ ಬಂದ್ರೆ ಎಲ್ಲ ಬಂದ ಸಾಮಾನ್ಯ ಮನುಷ್ಯರು ಎಲ್ಲ ಸಾಮಾನ್ಯವಾಗಿ ಜೀವನ ಮಾಡಬೇಕು. ಏನು ಇವರು ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರಿಗಾಗಿ ಬರ್ಕೊಟ್ಟವ ರಾಣೆಬೆನ್ನೂರು? ನಾವು ಈ ದೇಶ ಇವರಿಗೆ ಬರ್ಕೊಟ್ಟವ? ಅವನೊಬ್ಬನಿಗೆ ಓಸಿ ದುಡ್ಡು ತಗಂತಾನ ತಿಂತಾನ ಅಂತ ಅವನಿಗೆ ಒಬ್ಬನಿಗೆ ಮಾತಾಡಿದೆ. 150-200 ಮನೆಗೆ ಕರ್ಕೊಂಬಂದು ಏನು ಮರ್ಡರ್ ಮಾಡಿಬಿಡ್ತದ ನಾವು. ಈಗೂ ಮಾಡಕ್ಕೈತಿ ತಾಕತ್ತೈತ? ಬಾ ಮರ್ಡರ್ ಮಾಡಿ ನಿನ್ನ ಮಂತೇನು ಒಟ್ಟು ಜೈಲಿಗೆ ಹೋಗತಿ. ನಾವೇನು ಸಾಯಕ್ಕೆ ರೆಡಿ ಇದಾವಲೇ? ಲೇ ಗಳಗಂಟಿ ನಾನು ಸಾಯಕ್ಕೆ ರೆಡಿ ಅದರಿ. ನಿನ್ನ ಮುಕ್ಕಳ ದಮ್ಮ ಐತನ ನೋಡು, ಕೇಳ್ಕೆಂಬ. ಅವ್ನ ಹೆಣ ತಗಂಬ ಅಂತ ಯಾರ ಹೇಳಿದ್ಲಂತಲ್ಲ, ಕೇಳ್ಕೊಂಡ್ ನಿನ್ನಂಬ, ದಂಡೆತ್ತು ಬಾ ನನ್ನ ಮೇಲೆ. ನೀನು ಯಾಕೆ ಇಲ್ಲಿ ನಮ್ಮ ಮನೆ ಮಠ ಬರ್ತೀವಿ? ನೀನ ಒಂದು ಫೋನ್ ಮಾಡು, ನಾ ಬರ್ತಾನೆ ನಿನ್ನ ಮನೆಗೆ. 150 ಅಲ್ಲ, 1.5 ಲಕ್ಷ ಜನ ಕರೆಸು, ನಾನು ಒಬ್ಬನ ಬರ್ತಾನೆ. ಹುಲಿ ಟೈಗರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು 100 ಮಂದಿ ಇರಲಿ 1000 ಮಂದಿ ಇರಲಿ, ನಾನು ಒಬ್ಬನ ಹೋಗ್ಕಾನಿ. ಯಾರನ್ನಾರ ಕರೀರಿ. ಯಾವ್ದಾರ ಕೋರ್ಟ್ನಿಗೆ ಏನು ಕೇಸು ಪಾಸು ಏನಾರು ಮಾಡಿದ್ರು ಮಟ್ಟಿದ್ರು, ಅಥವಾ ಅಷ್ಟು ಹಿಂಡು ಗಂಟ್ಲೆ ಸಂಘಟನೆ ಎಲ್ಲರೂ ಸೇರ್ಕೊಂಡು ನಾನು ಕರೆಸಿದ್ರೆ ನಾನು ಒಬ್ಬನೇ ಹೋಗ್ತಾನೆ. ಯಾವ ಸಂಘಟನೆ ಕರ್ಕೊಳ್ಳೋದಿಲ್ಲ, ನಾನು ಒಬ್ಬನೇ ಹೋಗ್ತಾನೆ. ನಾನು ಒಂಟಿ ಹೋರಾಟ. ಹುಲಿ ಯಾವಾಗಲೂ ಬೇಟೆನೂ ಒಂದೇ ಆಡ್ತತಿ. ಹಿಂಡು ಗಂಟ್ಲೆ ಹೋಗಿ ಬೇಟೆ ಆಡೋ ಸಿಂಹ ಅದು. ಹುಲಿ ಐತಲ್ಲ, ಬೆಟ್ಟದ ಹುಲಿ ಡಾಕ್ಟರ್ ರಾಜ್ಕುಮಾರ್, ಒನ್ ಅಂಡ್ ಓನ್ಲಿ ರಾಜ್ಕುಮಾರ್ನ ಭಕ್ತ ನಾನು. ಉಕ್ಕಡಗಾತ್ರಿಯ ಶ್ರೇಷ್ಠ, ಕೊನೆಯವರೆಗೂ ಜೀವ ಹೋಗೋವರೆಗೂ ಕಾಲಿಗೆ ಚಪ್ಪಲಿ ಮೆಟ್ಲಿಲ್ಲ ನಮ್ಮಪ್ಪ ಕೃಷ್ಣಪ್ಪಜ್ಜ. ಅಂಥವರ ಶ್ರೇಷ್ಠವಾದ ಮಗ ನಾನು, ಜ್ಯೇಷ್ಠ ಪುತ್ರ. ಅಂಥ ಒಂದು ಕಲ್ಚರಲ್ ನಮ್ಮಪ್ಪ. ಸಂಸಾರದಲ್ಲಿದ್ದನೇ ಕಾವ್ಯ ಹಾಕೊಂಡಿದ್ರು, ಸಂಸಾರದಲ್ಲಿದ್ದನೇ ದೇವರ ಧ್ಯಾನ ಮಾಡಿದ್ರು, ಸಂಸಾರದಲ್ಲಿದ್ದನೇ ಜಮೀನು ಮಾಡಿಸಿದ್ರು, ಸಂಸಾರದಲ್ಲಿದ್ದನೇ ನೇಕಿ ಮಾಡಿಸಿದ್ರು, ಸಂಸಾರದಲ್ಲಿದ್ದೇ ಟೀಚರ್ ಪೋಸ್ಟ್ ಬಂದ್ರೆ ರಿಜೆಕ್ಟ್ ಮಾಡಿದ್ರು, ದೇವ್ರ ಧ್ಯಾನ ಮಾಡಿದ್ರು, ಧರ್ಮ ಕಟ್ಟಿದ್ರು, ಸಾವಿರಾರು ಮಂದಿಗೆ ದಾಸೋಹ ವರ್ಷ ಊಟ ಹಾಕ್ತಿದ್ರು, ಬಡವರೆಲ್ಲ ಮದುವೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದಂಥ ಶ್ರೇಷ್ಠವಾದಂಥ ಹುಲಿಯ ಮಗ ನಾನು. ಗುಡಿ ಕಟ್ಟಿದ್ದಾರೆ ನಮ್ಮ ಅಪ್ಪಂದು ಉಕ್ಕಡಗಾತ್ರಿ ಒಳಗೆ. ನಮ್ಮ ಅಪ್ಪಂದ ಶ್ರೇಷ್ಠವಾದ ಹಿಂದೂ ಧರ್ಮೀಯರ ಮಗ ನಾನು. ನೋಡಿ, ಇಲ್ಲಿದೆ ನಮ್ಮಪ್ಪ ನಮ್ಮಮ್ಮನ ಫೋಟ. ಬಸವದಾರಿಗಳು ನಾವು, ಬಸವಣ್ಣವ್ರ ಫೋಟೋ ಹಾಕ್ಕೊಂಡಿದ್ದಾನೆ ನೋಡಿ. ತಾಯಿ ಚಾಮುಂಡೇಶ್ವರಿ ಫೋಟೋ ಹಾಕ್ಕೊಂಡಿದ್ದಾನೆ ನೋಡಿ. ಇದು ನಮ್ಮಪ್ಪ, ಇದು ನಮ್ಮಮ್ಮ. ಇಂಥ ಶ್ರೇಷ್ಠವಾದ ಗರ್ಭದಲ್ಲಿ ಜನಿಸಿದಂಥ ಕನ್ನಡ ನಾಡಿನ ವೀರಪುತ್ರ. ಹೌದಾ? ಸೊ ಆದ್ದರಿಂದ ಸರ್, ನಿಮ್ಮ ಮನೆಯ ಮುರಿಯಕ್ಕೆ ಕಾರಣ ಏನು ಸರ್? ಅಭಿಮಾನಿಗಳ ಸ್ಪಷ್ಟನೆ ಕೊಡಿ. ಮುರಿಯಕ್ಕೆ ಕಾರಣ ಏನಂದ್ರೆ ಭ್ರಷ್ಟಾಚಾರ, ಓಸಿ ಆಡಿಸ್ತಿ, ಇದನ್ನು ಮಾಡ್ತಿದೆ, ಆಮೇಲೆ ಗ್ಯಾಮ್ಲಿಂಗ್ ಆಡಿಸ್ತಿದೆ, ನೀನು ಹಂಗೆ ಮಾಡಿದಿ, ನೀನು ಹಿಂಗೆ ಮಾಡಿದಿ, ನೀನು ಹೆಂಗೆ ಮಾಡ್ತೀಯ, ಹಂಗೆ ಮಾಡ್ತೀಯ ಅಂತ ಅಂದ್ರೆ ಮುರಿಯಕ್ಕಲ್ಲ. ಮತ್ತೆ ಸಿಟ್ಟು ಬರಕ್ಕಲ್ಲ ಅವನಿಗೆ. ಮನೆ ಮುರಿಯಕ್ಕೆ ಕಾರಣ ಏನಪ್ಪ ಅಂದ್ರೆ ನೀನು ಕಪ್ಪ ಕಾಣಿಕೆ ತಗೊಂಡಿದಿ, ಓಸಿ ಆಡಿಸ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದಿ ಅಂತ ಜನ ಹೇಳಿದ್ರು. ಅವತ್ತು ಲೈವ್ ಮಾಡಿದೆ ನಾನು. ಜನರು ಹೇಳಿದ್ದು ನಾನು ಹೇಳಿದ್ದಲ್ಲ. ಜನರು ಹೇಳಿದ್ದನ್ನ ಲೈವಿಗೆ ಕೊಟ್ಟೆ. ನೀನು ಫೋನ್ ಮಾಡಿ ಹೇಳಿದೆಪ್ಪ, ಸರ್ ಹಿಂಗಾಕೈತಿ ಹಿಂಗ ಅಂತ. ಅದು ಕಾರಣ. ಮನೆ ಮುರಿಯೋದಂದ್ರೆ ಹಿಂದೆ ಕಾದ ಮುರಿದು ಕೊಲ್ಲಕ್ಕೆ ಬಂದಿದ್ರು, ಕೇಸ್ ಹಾಕಿದ್ದೀನಿ, ಅರೆಸ್ಟ್ ಮಾಡಿಸಿದ್ದೀನಿ. ಮತ್ತೇನಾರಾದ್ರೆ ಬೇಲ್ ಕ್ಯಾನ್ಸಲ್ ಆಗ್ತೈತಿ. ಮತ್ತೆ ಇನ್ನೊಂದು ದಂಡೆತ್ತಿ ಬಂದ್ರಪ್ಪ ಅಂದ್ರೆ FIR ಮಾಡಿಸ್ತಿ ಅಂದ್ರೆ ಅವ್ರು ಬೇಲ್ ಕ್ಯಾನ್ಸಲ್ ಆಗಿ ಜೈಲ್ನಾಗ ಇರ್ತಾರ. ದಸರಾ ಉದ್ಘಾಟನೆ ಮಾಡಿರೋದು ನೋಡಪ್ಪ. ಈಗ ಕಾನೂನು ಸರ್ಕಾರ ಏನು ನಿರ್ಣಯ ತಗೊಂಡಿದೆ ಅದೇ ಆಗೋದು. ತಗೊಂತಾರೆ. ದಯಮಾಡಿ ಯಾರೋ ಕಾನೂನು ಕೈ ತಗೊಂಡು ಗಲಾಟೆ ಮಾಡಕ್ ಹೋಗ್ಬೇಡ್ರಿ. ಪೇಪರ್ ತಿಮ್ಮ ಅವರೆಲ್ಲ ಜನ ಕೂಡಿಸಿ ದಾಂಧಲಿ ಮಾಡಕ ಪ್ರೇರಣೆ ಕೊಡ್ತಾ ಇದ್ದಾರೆ. ಯಾರು ಹೋಗಬೇಡ್ರಿ. ಸುಮ್ಮನೆ ಪೊಲೀಸ್ ಬಂದೋಬಸ್ತ್ ಇರ್ತದೆ. ಸುಮ್ಮನೆ ಅಲ್ಲಿ ಯಾರ ಟೆರರಿಸ್ಟು ಅಂತಂದೇಳಿ ಅಲ್ಲಿ ಸುಮ್ಮನೆ ಕೆಲ ಹೆಸರು ಇಡ್ತಾರೆ. ಮಕ್ಕಳು ಮರಿ ಹೆಣ್ಮಕ್ಳು ಎಲ್ಲ ಜಾತ್ರೆ ನೋಡಕ್ಕೆ ಬಂದಿರ್ತಾರೆ. ಆ ಒಂದು ಶುಭ ಸಂದರ್ಭದ ಇಡೀ ಜಗತ್ತಿನಾದ್ಯಂತ ಮೈಸೂರು ದಸರಾ ಹೆಸರುವಾಸಿಯಾಗಿದ್ದು. ಈ ಕಾಂಗ್ರೆಸ್ನವರು ಉದ್ಘಾಟನೆ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಈಗ ಅವ್ರು ಬಿಜೆಪಿಯವ್ರು ಉದ್ಘಾಟನೆ ಮಾಡ್ಬೇಕಾದ್ರೆ ನಾವೆಲ್ಲ ಸುಮ್ಮನಿದ್ದಿಲ್ಲ. ಕಾಂಗ್ರೆಸ್ನವರು ಮಾಡ್ತಾರಂದ್ರೆ ಯಾಕೆ ಇದು ಇಷ್ಟ ಇಲ್ಲ? ಅದೇ ಶೋಭಕ್ಕ ಹೋಗಿ ಮಾವುತ್ರಿಗೆ ಊಟ ಕೊಟ್ಟಾಗ ಹೋಳಿಗೆ ತೆಳ ಬಿದ್ವು.
ಊಟ ಕೊಟ್ಟಾಗ ಹೋಳಿಗೆ ಕೆಳಗೆ ಬಿದ್ವು. ಅವಾಗ ಹೇಳಿದ್ ನಾನು, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬರೋದಲ್ಲವಾ ಅಂತ ಅವತ್ತು ಹೇಳಿದ್ದೆ. ಹೋಳಿಗೆ ಬಿದ್ವಲ್ಲ, ಈ ಕೇಂದ್ರ ಸರ್ಕಾರನೂ ಬೀಳ್ದತೆ ಸೊಬಕ. ನೀ ನೆನಪು ಮಾಡಿಕ, ನೀನು ಅವತ್ತು ಮಾವತ್ರಿಗೆ ಊಟ ಕೊಟ್ಟಾಗ, ಹೋಳಿಗೆ ಊಟ ಕೊಡಕ್ ಹೋದಾಗ ನಿನ್ನ ಕೈಯಾಗಿಂದ ಜಾರಿ ಬಿದ್ದು ಕೆಳಗೆ ಬಿದ್ದುಬಿಟ್ವು. ಆ ಟೇಬಲ್ ಹಿಂಗೆ ಕೆಳಗೆ ಊಟದ ಟೇಬಲ್ ಇರ್ತೈತಲ್ಲ, ಅದ್ರ ಕೆಳಗೆ ಬಿದ್ವು, ಕಾಲ ಬಿದ್ವು ಅವು ತುಳಿದಾಡ ಜಾಗದಾಗ. ಅಂದ್ರೆ ಬಿಜೆಪಿ ಆ ಸ್ಥಾನಕ್ಕೆ ಹೋಗ್ತದೆ ಅಂತ ಅವತ್ತ ಹೇಳಿದ್ದೆ ನಾನು 2 ವರ್ಷದ ಹಿಂದೆ. 22ನೇ ಇಸ್ವಿದು ಇದು ತಾವು ಯಾವ್ದ ಇದ್ರಿ, ಏನೋ ಇದ್ರಿನ ಯಾವ್ದ ಮಂತ್ರಾಲಯದಾಗ ಇದ್ರಿ. ಮಂತ್ರಾಲಯ ಅಂದ್ರೆ ಮಂತ್ರಿ. ಈಗ ಕೃಷಿ ಮಂತ್ರಾಲಯದಾಗ ಇದ್ರಿ ನೀವು, ಬಡ ಮಂತ್ರಾಲಯ ಅಲ್ಲಿದಿರಿ. ಕೃಷಿಗಾಗಿ ಪಾಪ ರಾಜೇಂದ್ರ ಕಳ್ಳಿಮಠ, ವಕೀಲರೇ ನೀವು ವಕೀಲರ ಘನತೆ ಕಡಿಮೆ ಮಾಡುತ್ತೀರಿ ಅನಿಸುತ್ತೆ. ಈ ತರ ಲೈವ್ ಬಂದು ಪಾಲ್ತು ಯಾಕೆ ಮಾತಾಡ್ತೀರಿ? ಏನ್ ಪಾಲ್ತು ಮಾತಾಡೋಣಪ್ಪ ಕಳ್ಳಿಮಠ, ನೀನೊಬ್ಬ ಮಠ ಸಾಲದಾಗಿದ್ದು ಬಂದೆ. ಘನತೆ ಗೌರವ ಅಂದ್ರೆ ನನಗೆ ಗೊತ್ತಿದೆ. ವಕೀಲರ ಘನತೆ ಹೆಂಗ್ ಮಾಡ್ಬೇಕು ಏನು ಅಂತ. ನಾನು ವಕೀಲಾಗಿ ಮಾತಾಡ್ತಾ ಇಲ್ಲೀಗ. ನಾನು ಈ ದೇಶದ ಈ ರಾಜ್ಯದ ಪ್ರಜೆಯಾಗಿ ಮಾತಾಡ್ತಾ ಬಂದಾನೆ. ಯಾಕೆ ನೀನು ಕೋಮುವಾದಿ ಇದೀಯಾ? ನಿನಗೆ ಅದಕ್ಕೆ ನಮ್ಗೆ ವಕಾಲತ್ ಸಾಕಾಗೈತಿ. 40 ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನೆ ನಾನು. ವಕೀಲಾಗಿ ಮಾತಾಡ್ತಾನೆ. ಕೋಟ್ ಹಾಕೊಂಡಾನ ಏನೋ ಇದನ್ನ ಬ್ಯಾಂಡ್ ಕಟ್ಕೊಂಡಾನ. ಯಾಕೆ ನಾನು ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲ ಓದಿದೀಯ ಸಂವಿಧಾನನ? ಆರ್ಟಿಕಲ್ 19 ತೆಗೆದು ನೋಡು. ಫ್ರೀಡಮ್ ಆಫ್ ಸ್ಪೀಚ್. ರಾಜೇಂದ್ರ ಕಳ್ಳಿಮಠ, ನಿನಗೆ ಬಿಜೆಪಿ ಗುಲಾಮ್ ನೀನು. ನಿನಗೆ ಉರಿ ಬಿದ್ದು ಬಿಡ್ತಾನ. ಉರಿ ಬಿದ್ರೆ ರಾನೇನು ಮಾಡಕ್ಕಲ್ಲ. ಬ್ಯಾಡಗಿ ಮೆಣಸಿಕಾಯಿ ತುರಿಕ ಕಳ್ಳಿಮಠ. ಯಾಕೆ ನಿಮಗೆ ಮರ್ಯಾದೆ ಕೊಡ್ತಾನ ಅದಕ್ಕೇನ? ರಾಜೇಂದ್ರ ಕಳ್ಳಿಮಠ. ಕಳ್ಳಿ ಅಂದ್ರೇನು? ಕಳ್ಳಿ ಹಾಲು, ಕಳ್ಳಿ ಗಿಡ, ಕಳ್ಳಿ ಹಾಲು ಕಣ್ಣಾಗ ಹೋಗ್ಬಿಟ್ರೆ ಉರಿದು ಕಣ್ಣು ಹೋಗ್ಬಿಡ್ತತಿ. ವಕೀಲರ ಘನತೆ ಕಡಿಮೆ ಮಾಡುತ್ತೀರಿ ಯಾಕೆ? ಯಾವ ಆಂಗಲ್ನ ಕಡಿಮೆ ಮಾಡೀನಿ ಹೇಳು? ಉತ್ತರ ಹೇಳು. ಲೈವ್ ಬಂದು ಹೇಳು. ಈಗ ಮೆಸೇಜ್ ಕೊಡು. ಹೆಂಗ್ ಕಡಿಮೆ ಮಾಡ್ತಾನೆ? ಏನು ಫಾಲ್ತು ಮಾತಾಡಿದನೋ? ಸಂವಿಧಾನ ಮಾತಾಡಿದ್ರೆ ಫಾಲ್ತುನಾ? ನಾಚಿಕಾಗಲ್ಲ ನಿನಗೆ? ಸಂವಿಧಾನ ಓದಿಯ ನೀನು ರಾಜೇಂದ್ರ? ನೀನು ಸ್ವಾಮಿ ಅಂತ ಒಂದು ಸ್ವಲ್ಪ ಮರ್ಯಾದೆ ಕೊಟ್ಟದಾನೆ. ಈಚ ಕಡೆ ಕಳ್ಳಿ ಮಠ ತೆಗೆದ್ಬಿಟ್ರೆ ಬರೇ ರಾಜೇಂದ್ರ. ನೀನು ಬರೇ ರಾಜೇಂದ್ರ ಆಗಿ ಬಾ ನನ್ನ ಮುಂದ. ನಿನಗೆ ಏನೇನು ಮಾತಾಡ್ಬೇಕು ಎಲ್ಲವೂ ಮಾತಾಡ್ತಾನೆ. ಎತ್ತಾಳೆ ಏನ್ರಿ ಬಾಯಿ ಬಂದದ್ ಮಾತಾಡ್ತದ. ತಲೆ ಸರಿ ಇಲ್ಲ ಅದಕ್ಕೆ. ತಲೆ ಹಾಪ್ ಆಗ್ಬಿಡತಿ. ಬಿಜೆಪಿ ತಕಲ್ಲ ಇತ್ಲಾಗ ಇದಿಲ್ಲ. ಸುಮ್ಮನೆ ಗಣೇಶ ಕೂಡಿದ ಜನರ ಹತ್ರ ಹೋಗಿ ನಾನು ಹೋದ್ರೆ ನನಗೂ ಕೇಕೆ ಹೊಡಿತಾರ. ಯಾಕೆ? ನಾನು ಹಿಂದೂ ಧರ್ಮೀಯ ಅಲ್ಲ. ಹಿಂದೂ ಧರ್ಮೀಯಾಗಿ ಹೋಗಿ ಇನ್ನೊಂದು ಧರ್ಮದರ್ನ ಅಥವಾ ಇವ್ರನ್ನ ಇದಕ್ಕೆ ಹೋಗಂತ ಹೇಳ್ಬೇಕಾ? ಸಿದ್ದರಾಮಯ್ಯನವ್ರನ್ನ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಆಗ ಅನ್ಬೇಕಾ? ಏನು ಇವ್ರಿಗೇನು ಹಕ್ಕೈತಿ? ಇವ್ರು ಯಾವನ್ ಹೇಳಕ? ಸಿದ್ದರಾಮುಲ್ಲಾ ಖಾನ್ ಅಂತಾರ. ನಾಚಿಕಾಗಲ್ಲ ಇವರಿಗೆ? ಇವ್ರು ಹಿಂದೂಗಳ? ಸಿದ್ದರಾಮಯ್ಯ ಹಿಂದೂ ಅಲ್ಲನ್ರಿ? ಸಿದ್ದರಾಮಯ್ಯ ಹಿಂದೂ ಅಲ್ವಾ? ಅವರು ಬೀರಪ್ಪನ ಪೂಜೆ ಮಾಡೋದಲ್ವಾ? ಅವ್ರಿಗೆ ಬೇಕಾದ ದೇವ್ರ ಅವ್ರು ಪೂಜೆ ಮಾಡ್ಕೊಂತಾರ. ನನಗೆ ಬೇಕಾದ ದೇವ್ರು ನಾ ಪೂಜೆ ಮಾಡ್ಕೊಂತಾನೆ. ಹನುಮಂತ ದೇವ್ರು ನಾವು ಪೂಜೆ ಮಾಡ್ಕೊಂತವಿ. ಸೌದತ್ತಿ ಎಲ್ಲಮ್ಮನ ನಾವು ಪೂಜೆ ಮಾಡ್ತವಿ. ಉಕ್ಕಡಗಾತ್ರಿ ಕರ್ಬಸೋದನ್ನ ಪೂಜೆ ಮಾಡ್ತವಿ. ಉಕ್ಕಡಗಾತ್ರಿ ಹನುಮಂತ ದೇವ್ರ ಪೂಜೆ ಮಾಡ್ತಾವ ನಾವು. ನಮ್ಮ ಮನೆ ದೇವ್ರು ಏನೆಲ್ಲ ದೇವ್ರ ಪೂಜೆ ಮಾಡ್ಬೇಕಂತ ಐತೆ ಕಾನೂನು. ನನಗೆ ಬೇಕಾದಂತ ದೇವ್ರನ್ನ ಪೂಜೆ ಮಾಡ್ತಾವ. ಅದಕ್ಕಿಂತ ಮೊದಲು ಶ್ರೇಷ್ಠವಾದ ನನ್ನ ತಂದೆ ತಾಯಿ ಪೂಜೆ ಮಾಡ್ತಾನೆ. ನನಗೆ ಈ ಜಗತ್ತಿನ ದೇವ್ರು ಯಾರು ಅಂದ್ರೆ ಫಸ್ಟ್ ಈ ಭೂಮಿಗೆ ಬಂದಂತ ತಂದೆ ತಾಯಿಗಳು. ಅದನ್ನ ಪೂಜೆ ಮಾಡ್ರಿ, ಆಮೇಲೆ ಬೇರೆ ದೇವ್ರ ಪೂಜೆ ಮಾಡ್ರಿ. ಇದು ಧರ್ಮಶಾಸ್ತ್ರ ಹೇಳೋದು. ಧರ್ಮಶಾಸ್ತ್ರದಲ್ಲಿ ವೇದವ್ಯಾಸ ಮಹಾಮುನಿಗಳು ಬಂದಾಗ ಆ ಒಂದು ಏನು ಧರ್ಮಶಾಸ್ತ್ರದ ಪ್ರಕಾರ ಆ ಸತಿಮಣಿ ತನ್ನ ಗಂಡನಿಗೆ ಮೊದಲು ಉಪಕಾರ ಊಟ ಕೊಟ್ಲು. ಆಮೇಲೆ ವ್ಯಾಸಮುನಿಗೆ ಊಟ ಕೊಡಕ್ ಹೋಗ್ಕಳ. ಅವಾಗ ಏನು ನನಗೆ ಇಂಥ ದೊಡ್ಡ ವ್ಯಾಸಮುನಿ ನೋಡ್ರಿ. ಧರ್ಮಶಾಸ್ತ್ರದ ನನ್ನ ಗಂಡ ಮೊದಲು ದೇವ್ರು. ನನಗೆ ನನ್ನ ಗಂಡ ಊಟ ಕೊಟ್ಟು ಆಮೇಲೆ ನಿಮಗೆ ಕೊಡ್ತಾನೆ. ನೀವ್ಯಾರು ನನಗೆ ದೇವ್ರಲ್ಲ ಅಂತ ಹೇಳಿಲ್ಲ. ಹಂಗೆ ಮೊದಲು ನಮ್ಮ ತಂದೆ ತಾಯಿ ನಮಗೆ ದೇವ್ರು. ನಿಮಗೂ ಅಷ್ಟೇ. ನಿಮ್ಗೆಲ್ಲರಿಗೆ ಯಾರು ಹೆತ್ತಿದಾರೆ ಅವ್ರನ್ನ ಕೇವಲವಾಗಿ ಕಾಣಬೇಡ್ರಿ. ತಂದೆ ತಾಯಿನ ಕನಿಷ್ಠವಾಗಿ ಕಾಣಬೇಡ್ರಿ. ತಂದೆ ತಾಯಿನ ದಿನಕ್ಕೊಮ್ಮೆರ ನೆನೆಸ್ಕೊಳ್ರಿ. ಈ ಮಾರಾಯರಿಂದ ನಾವು ಹಿಂಗಾಗಿದ್ದೇವೆ. ಈ ಮಾರಾಯ ನಮ್ಮನ್ನು ಬೈದು ಹೊಡೆದು ಓದಿಸ್ತ. ನಮ್ಮಪ್ಪ ಬೈದದಕ್ಕೆ ಇವತ್ತು ನಾನು ಹೊಗಳ್ತಾ ಇದ್ದಾನೆ. ನಮ್ಮಪ್ಪ ಬೈದ ಹೊಡೆದ, ಏನ್ ಬೇಕಾದ ಬೈದ ನಮ್ಮಪ್ಪ, ಏನ್ ಬೇಕಾದ ಹೊಡೆದ. ಸರ್ ನೆಗೆಟಿವ್ ಕಾಮೆಂಟ್ ಓದಬೇಡಿ, ಸಮಯ ವರ್ತ ಸರ್. ಅಭಿಮಾನಿಗಳು ಬೇಜಾರಾಗುತ್ತಾರೆ. ಓಕೆ, ಥ್ಯಾಂಕ್ ಯು ಬದ್ರಿಗುಡಿ. ಸೊ ಆದ್ರಿಂದ ಇವತ್ತು ಅವ್ರು ಮಾಡ್ತಕ್ಕಂಥ ಆನರಬಲ್ ಸುಪ್ರೀಂ ಕೋರ್ಟಿನ ಜಜ್ಮೆಂಟು ನನ್ನ ಮತ್ತು ಕಾನೂನು ಸಂವಿಧಾನದ ಪ್ರಕಾರ
ಇವರ ಅಪೀಲು ವಜಾ ಆಗುತ್ತೆ, ಏನು ಆಗೋದಿಲ್ಲ. ಬಾನು ಮುಸ್ತಾಕ್ ಅವರ ಒಂದು ಇದಕ್ಕೆ ಬಿಜೆಪಿ ಅಲ್ಲ ಅದೇ ಅಂದರೆ, ರಾಜೇಂದ್ರ ಸರ್ ನಾನು ಬಿಜೆಪಿ ಅಲ್ಲ, ಆದರೆ ನೀವು ಗಂಭೀರ ಆಗಿರಿ, ಡಿಗ್ನಿಟಿ ಡೆಕೋರಮ್ ಮೇಂಟೈನ್ ಮಾಡಿ. ಅದನ್ನು ನೀನು ನನಗೇನು ಹೇಳ್ತಿದ್ದಿ? ಡಿಗ್ನಿಟಿ ಡೆಕೋರಮ್ ಅನ್ನೋದು ಫಸ್ಟ್ ನನಗೆ ಗೊತ್ತೈತಿ, ನಿನಗೆ ಹೆಂಗೆ ಗೊತ್ತೈತಿ? ನೀ ಏನು ಕೆಲಸ ಮಾಡ್ತಿ? ನೀನೇನು ಹೇಳ್ತಿಲ್ಲ ರಾಜೇಂದ್ರ? ನೀನೇನೆಲ್ಲ ಹೇಳ್ತೀನಿ? ನೀನು ಡಿಗ್ನಿಟಿ ಅಂದ್ರೆ ಗೊತ್ತೈತೆ ನಿನಗೆ? ಡಿಗ್ನಿಟಿ ಸ್ಪೆಲ್ಲಿಂಗ್ ಗೊತ್ತೈತೆ? ಡೆಕೋರಮ್ ಸ್ಪೆಲ್ಲಿಂಗ್ ಗೊತ್ತೈತೆ? ಏನು ಕೆಲಸ ಮಾಡ್ತೀನಿ ನೀನು? ನೀನು ಡೆಕೋರಮ್ ಮೇಂಟೈನ್ ಆಗಿದ್ರೆ ಈ ರೀತಿ ಕೊಡ್ತಿದ್ದಿಲ್ಲ. ಏನು ಡೆಕೋರಮ್ ಮೇಂಟೈನ್ ಮಾಡೀನಿ? ಏನು ಹೊಲಸು ಮಾತಾಡಿದ್ದೇನೆ? ಇಡೀ ದೇಶದಾಗಿರ್ತಕ್ಕಂಥ ಸಮಾಜಗಳು ಧರ್ಮಗಳು ಎಲ್ಲವೂ ಭಾರತದವು. ಅವರವರ ಆಚರಣೆ ಅವರವರಿಗೆ ಹೆಚ್ಚು, ನಮ್ಮ ಹಿಂದೂ ಆಚರಣೆ ನಮಗೆ ಹೆಚ್ಚು ಅನ್ನೋದು ಇದು ಕಾನೂನು ಸಂವಿಧಾನ ವಿರೋಧನ, ಕಾನೂನು ವಿರೋಧನ. ಲೇ ರಾಜೇಂದ್ರ, ಈ ಡಿಕೋರಮ್ ಮೇಂಟೈನ್ ಆಗಿಲ್ಲ ಅಂದ್ರೆ ನೀವು ಹೋಗಿ ಕಂಪ್ಲೇಂಟ್ ಕೊಡು ನನ್ನ ಮೇಲೆ. ಇಂಥ ಮಾತಾಡಿದ ನಾನು ಇದನ್ನ ವಿಡಿಯೋನ ರೆಕಾರ್ಡ್ ಮಾಡ್ಕ ಹೋಗಿ ಕಂಪ್ಲೇಂಟ್ ಕೊಡು. ನಿನಗೆ ಗಂಡಸ್ತಾನ ಇದ್ರೆ, ನೀನು ಒಬ್ಬ ಗಂಡಸಾಗಿದ್ರೆ ರಾಜೇಂದ್ರ, ನೀನು ನಿಮ್ಮ ಅಪ್ಪ ಹುಟ್ಟಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡು. ಡೆಕೋರಮ್ ಇದು ಮಾಡಿದಾನೆ, ಕೋಮು ಪ್ರಚೋದನೆ ಮಾಡಿದಾನೆ ಅಂತ ಒಂದು ಕಂಪ್ಲೇಂಟ್ ಕೊಡು. ನಾಚಿಲ್ದವನೇ. ನಿನಗೆ BP ಶುಗರ್ ಚೆಕ್ ಮಾಡ್ಕೋ. BP 120/80 ಐತಿಲೆ ವಿಠಲ್ ಗುಳೇದ. BP 120/80 ಇದೆ. ಶುಗರ್ ಎಷ್ಟಿದೆ ಅಂದ್ರೆ ಶುಗರ್ 96 ಇದೆ, 96 mg. ಸಾಕಾ? ಮತ್ತೇನಾರು ಬೇಕಾ? ನೀನ್ ಚೆಕ್ ಮಾಡಿಸ್ಕ. ನನ್ನ ಮಾತುಗಳು ನಿನಗೆ BP ಶುಗರ್ ಜಾಸ್ತಿ ಆಗಿದಾವೆ. ವಿಠಲ್ ಗುಳೇದ ಆಸ್ಪತ್ರೆಗೆ ಅಡ್ಮಿಟ್ ಹಾಕಿ ಇವತ್ತು ನೀನು ನನ್ನ ಮಾತು ಕೇಳಿ ನೀನು ಉರಿ ಬಿದ್ಬಿಟ್ಟತಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಉರಿ. ಬಾನು ಮುಸ್ತಾಕ್ ಅವರು ಇಪ್ಪಟ್ಟು ನೋಡ ಉರಿ ಬೆಳಸಂಗ್ ಮಾತಾಡ್ತಾನೆ ನಿಮಗೆ. ಬಾನು ಮುಸ್ತಾಕ್ ಅವರು ರಾಜ್ಯ ಸರ್ಕಾರ ತಗಂದ ನಿರ್ಣಯಕ್ಕೆ ನಾವು ಬದ್ಧ ಆದವಿ. ಬಾನು ಮುಸ್ತಾಕ್ ಅವರು ಉದ್ಘಾಟನೆಗೆ ನೀವೇನಾರ ಅಡೆತಡೆ ಮಾಡಿದ್ರಿ ಅಥವಾ ದಾಂಧಲಿ ಮಾಡಿದ್ರಿ, ಗಲಾಟೆ ಮಾಡಿದ್ರಿ ಅಥವಾ ಏನಾದರೂ ಮಾಡಿದ್ರಿ ಅಂದ್ರೆ ನಿಮ್ಮ ಹೆಸರು ಹೋಗ್ತದೆ. ದಯಮಾಡಿ ಅಲ್ಲಿ ಯಾವುದು ಗಲಾಟೆ ಗದ್ದಲ ಮಾಡಬೇಡ್ರಿ. ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ್ರದು ಸರಿ ತಪ್ಪು ಅದು ಸೆಕೆಂಡ್ರಿ. ಆದರೆ ಅಲ್ಲಿ ಉದ್ಘಾಟನೆಗೆ ಬಂದಿರೋದು ಒಬ್ಬ ಮಹಿಳೆ ಅಂತ ಗೌರವ ಕೊಡ್ತೀವಿ. ಅವರು ಅವಾರ್ಡ್ ತಗೊಂಡಿದ್ದಾರೆ. ಅವರು ನಮ್ಮ ಕನ್ನಡತಿ, ನಮ್ಮ ದೇಶದವರು, ನಮ್ಮ ರಾಜ್ಯದ ಪ್ರಜೆ, ನಮ್ಮ ದೇಶದ ಪ್ರಜೆ. ಆ ಪ್ರಜೆಗೆ ಕರೆದಿದ್ದಾರೆ, ಅವರು ಉದ್ಘಾಟನೆ ಮಾಡ್ತಾರೆ. ನೀವೇನಾದ್ರು ಗಲಾಟೆ ಮಾಡಕ್ ಹೋದ್ರೆ ಸುಮ್ಮನೆ ಒಂದು ಇಶ್ಯೂ ಮಾಡ್ಕೊಂತೀರಿ. ಆ ದೇವರ ಇದ್ರ ಕೆಲಸದಾಗ ಇಂಥದಲ್ಲ ನಿಮ್ಮ ತೀರ್ಷಣಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ದೇವ್ರದದು ಚಾಮುಂಡೇಶ್ವರಿ ತಾಯಿ, ಚಾಮುಂಡೇಶ್ವರಿ ಜಗಜ್ಜನನಿ, ಜಗತ್ತಿನ ತಾಯಿ. ಆ ತಾಯಿ ಮುಂದೆ ನಿಮ್ಮವೆಲ್ಲ ಸ್ವಲ್ಪ ಬುದ್ಧಿ ತೋರ್ಸಕ್ ಹೋಗ್ಬೇಡ್ರಿ. ರಾಜ್ಯ ಸರ್ಕಾರ ತಪ್ಪು ನಿರ್ಣಯ ಮಾಡ್ಕೊಂಡಿದ್ರೆ ಅದಕ್ಕೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಧಾರ್ಮಿಕವಾಗಿ ಧರ್ಮಶಾಸ್ತ್ರ ಪ್ರಕಾರ ರಾಜ್ಯ ಸರ್ಕಾರ ತಪ್ಪು ಮಾಡಿದ್ರೆ ಅದ ಚಾಮುಂಡಿ ತಾಯಿನ ನೋಡ್ಕೊಂತಾರೆ. ನೀವು ತಪ್ಪು ಮಾಡಿದ್ರೆ ಚಾಮುಂಡಿ ತಾಯಿನ ನೋಡ್ಕೊಂತಾರೆ. ಆದ್ರೆ ನೀವು ತಪ್ಪು ಮಾಡಕತ್ತೀರಿ ಅಂತ ನನ್ನ ಅಭಿಪ್ರಾಯ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಗದ್ದಲ ಗಲಾಟೆ ಮಾಡಬೇಡ್ರಿ. ನೀವು ಯಾರದೇ ಪ್ರಚೋದನೆಗೆ ಸಾಮಾನ್ಯ ಮನುಷ್ಯರು, ನೀವು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಈ ಪ್ರಚೋದನೆಗೆ ಒಳಬಾಡಬೇಡ್ರಿ. ಈ ತಾಯಿ ಚಾಮುಂಡೇಶ್ವರಿಯ ಒಂದು ಹಬ್ಬದಲ್ಲಿ ಬನ್ನಿ, ವಿಜಯದಶಮಿಯಲ್ಲಿ ಯಾರು ಕೋಮು ಪ್ರಸಂಗ ಮತ್ತು ರಾಜಕೀಯ ಪ್ರಸಂಗವನ್ನು ತರಕ ಹೋಗಬೇಡ್ರಿ. ಅವ್ರು ಮಾಡ್ತಾರ ಮಾಡಿಕೊಳ್ಳಿ. ರಾಜೇಂದ್ರ ಕಳ್ಳಿಮಠ ಜೋಕರ್ ಅಂತ ತಿಳ್ಕೊಬೇಕಂತ ನೋಡಪ್ಪ. ಆಯ್ತಪ್ಪ, ನೀನ್ ಜೋಕರ್ಗೊಂದು ಮರ್ಯಾದಿರ್ತದ, ದುಡಿತಾರ ಅವ್ರು ಸರ್ಕಸ್ನ್ಯಾಗ. ನೀ ಜೋಕರ್ ಅಲ್ಲ, ನೀನು ಮೋಸ್ಟ್ಲಿ ನೀನೊಬ್ಬ ಇದು ಕಾಣ್ತೀನಿ. ನೀನು ಯಾವುದು ಏನಪ್ಪ ಅಂದ್ರೆ ಬ್ಲ್ಯಾಕ್ ಕೊಬ್ರಾ, ಕಪ್ಪು ಚಿಂಪಾಂಜಿ, ಕರಿ ಚಿಂಪಾಂಜಿ ಇರ್ತಾವಲ್ಲ, ಅದಲ್ಲೇ ನೀನು ರಾಜೇಂದ್ರ. ಹೋಗಲೇ ಹುಚ್ಚ ಬ್ಲ್ಯಾಕ್ ಮಾಡ್ತಾನೆ ನೋಡ್ರಿ ಇವನ್ನ.